ಹೇ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ನಾನು ಎಷ್ಟು ದಿನ ಆಗಿತ್ತ ವಿಡಿಯೋಸೇ ಮಾಡಿರಲಿಲ್ಲ. ಏನೋ ಒಂಥರ ಮಿಸ್ ಮಾಡ್ಕೊಳ್ಳೋದ್ಬಿಟ್ಟಿದ್ದೆ ನಾನು ನಿಮಗೆಲ್ಲರಿಗೂ. ವಿಡಿಯೋಸ್ ಮಾಡ್ಬೇಕು ಅನ್ಕೊತಿದ್ದೆ, ಬಟ್ ಏನೋ ಸ್ವಲ್ಪ ನನಗೂ ಟೆನ್ಷನ್ಸ್, ಬಿಸ್ನೆಸ್ಸಿನ ಟೆನ್ಷನು, ಅದು ಇದು. ನಾನು ಸ್ಕೂಲ್ ಒಂದು ಸ್ಟಾರ್ಟ್ ಆಗಿಬಿಡುತ್ತೆ, ಅದೊಂದ್ರೊಳಗೆ ಬ್ಯುಸಿ ಆಗಿಬಿಟ್ಟಿನಿ. ಸೊ ವಿಡಿಯೋಸೇ ಮಾಡೋಕ್ಕಾಗತ್ತಿಲ್ಲ. ಬಟ್ ನಾವು ಇನ್ಮೇಲಿಂದ ನಾನು ವಿಡಿಯೋಸ್ ಮಾಡಲೇಬೇಕು. ಮಾನಿಟೈಸೇಷನ್ ಆನ್ ಆಗೈತೆ ಗೈಸ್, ಇವಾಗ ವಿಡಿಯೋಸ್ ಮಾಡತ್ತಿಲ್ಲ ನಾನು. ಅವಾಗೆಲ್ಲ ಮಾನಿಟೈಸೇಷನ್ ಆನ್ ಆಗಿರಲಿಲ್ಲ, ಅವಾಗ ವಿಡಿಯೋಸ್ ಮಾಡ್ತಿದ್ದೆ. ಬಟ್ ಇವಾಗ ಆನ್ ಆಗೈತಿ, ಇವಾಗ ಮಾಡತ್ತಿಲ್ಲ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆಗೈತಿ. ಸೊ ನನ್ನ ಮಗನ್ನ ಇದಕ್ಕೆ ಕಳಿಸ್ಬೇಕು, ಟ್ಯೂಷನ್ಗೆ. ಸೊ ಅದಕ್ಕೋಸ್ಕರ ಹಾರ್ಲಿಕ್ಸ್ ಮಾಡಾತಿದ್ದೆ. ಸೊ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಬಿಸಿ ಮಾಡಿದ್ದೆ. ಸೊ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ಗೈಸ್, ಅದಕ್ಕೋಸ್ಕರ ಇದು ಕರೆಂಟಿಂದ್ರ ಮೇಲೆ ಮಾಡತ್ತೀನಿ. ಸೊ ಹಾಲು ಬಿಸಿ ಮಾಡಿ ಇವಾಗ ಅವ್ನಿಗೆ ಹಾರ್ಲಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ಅಂದರೆ ಅವ್ನು ಟ್ಯೂಷನ್ಗೆ ಹೋಗ್ತಾನೆ. ಇವಾಗ ಟೈಮ್ ಆಲ್ರೆಡಿ 5:15 ಆಗೈತಿ. ಸೊ ನನಗೂ ನಿಮ್ಮ ಜೊತೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನ. ಸೊ ಸಮ್ ಬ್ಯುಸಿ ಶೆಡ್ಯೂಲ್ನಾಗ ನನಗೂ ವಿಡಿಯೋನೇ ಮಾಡೋಕ್ಕಾಗತ್ತಿಲ್ಲ. ನಾನೇ ಒಂಥರ ಮಿಸ್ ಮಾಡ್ಕೊಂಡು ಆ್ಯಂಡ್ ಇನ್ಆ್ಯಕ್ಟಿವ್ ಆಗಿಬಿಟ್ಟೆ. ಇನ್ಮೇಲಿಂದ ಡೈಲಿ ವೀಡಿಯೋಸ್ ಮಾಡ್ತೀನಿ ಗೈಸ್. ಡೈಲಿ ಮಾಡಲಿಲ್ಲ ಅಂದರೂ 2 ಡೇಸ್ಗೊಮ್ಮೆ 3 ಡೇಸ್ಗೊಮ್ಮೆ ನನ್ನ ಲಾಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಕನೆಕ್ಟಿವ್ ಆಗಿರ್ರಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. ಓಕೆ, ಅದನ್ನು ಕೊಡ್ತೀನಿ ಇವಾಗ ಅವರಿಬ್ಬರಿಗೂ ಕುಡಿತಾರ. ಗೈಸ್ ನೋಡ್ತಾ ಇರ್ಬೋದು ನೀವು, ನನಗೆ ಇಷ್ಟಕೊಂಡ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂದವು. ನಿಜವಾಗ್ಲೂ ತುಂಬಾ ಖುಷಿ ಆಗತ್ತಿತ್ತು ನನಗೆ. ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದು ಎಷ್ಟು ದಿನದಿಂದ ಬಂದು ಭಾಳ ದಿವಸ ಆಗೈತಿ. ಇದ್ರ ಬಗ್ಗೆ ವಿಡಿಯೋಸು ನಾನು ಮಾಡಿದ್ದೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಕಂಡೀಷ್ನರ್, ಇದು ಶಾಂಪು ಆ್ಯಂಡ್ ಇದು ಕ್ಲೆನ್ಸರ್. ಒಳ್ಳೊಳ್ಳೆ ಬ್ರ್ಯಾಂಡ್ದ ಕೊಲಾಬ್ರೇಷನ್ ಬಂದೈತಿ. ನನಗಂತೂ ಖುಷಿ ಆಗತ್ತಿ. ಇವೆಲ್ಲ ನಮ್ಗೆ ಫ್ರೀ ಬಂದಿದ್ದು, ವಿಡಿಯೋಸ್ ಮಾಡಿಕೊಡೋದು ಅಷ್ಟೇ. ಹಾಂ, ಕೆಲವೊಂದು ಬ್ರ್ಯಾಂಡ್ಸು ನಮ್ಗೆ ಪೇ ಕೂಡ ಮಾಡ್ತೈತಿ, ಬಟ್ ಇದು ಬಾರ್ಟರ್ ಕೊಲಾಬ್ರೇಷನ್ ಅಷ್ಟೇ. ಸುಂದ್ರಪ್ಪಜಿ ಕುಡಿ ಹೋಗೋದನ್ನ, ಬಿಸಿ ಐತೆ ನೋಡ. ಸೊ ಹಿಂಗೆ ನೋಡಿ, ಮಾತಾಡುವಾಗಲೇ ನನ್ನ ಜೊತೆ ಬಂದು ಡಿಸ್ಟ್ರ್ಯಾಕ್ಟ್ ಮಾಡಿಬಿಡ್ತಾರೆ. ಸೊ ನನಗಂತೂ ಭಾಳ ಖುಷಿ ಆಗತೈತಿ. ಯಾಕಂದ್ರೆ ಮನೇಲಿ ಇಟ್ಕೊಂಡು ವಿಡಿಯೋಸ್ ಮಾಡಿ ಜನ ಏನು ಅನ್ಕೊತಾರೋ ಏನೋ ಅಂದ್ಕೊಂಡು ನಾನು ಕುಂತಿದ್ನಿ ಅಂದರೆ ಇದೆಲ್ಲ ನಂಗೆ ಇವತ್ತು ಸಿಗ್ತಾನೆ ಇರಲಿಲ್ಲ. ಆ್ಯಂಡ್ ಕೆಲವೊಂದು ಪೇಯ್ಡ್ ಪ್ರಮೋಷನ್ ಕೂಡ ಬರುತ್ತೆ, ನನಗೆ ಒಂದೊಂದು ಪ್ರಮೋಷನ್ಗೆ ಅಮೌಂಟ್ ಕೂಡ ಬರ್ತಿರ್ತೈತಿ. ನಂಗಂತೂ ಖುಷಿ ಆಗ್ತೈತೆ ಅವಾಗ, ಇದೇ ಥರ ಗ್ರೋ ಆಗಬೇಕು ಅಂತೇಳಿ. ಬಟ್ ಈ ಕ್ಲೆನ್ಸರ್ ಮಾತ್ರ ಗೈಸ್ ತುಂಬಾ ಚೆನ್ನಾಗೈತಿ. ಫೇಸ್ ಫುಲ್ ಸ್ಮೂತ್ ಆಗಿಬಿಡ್ತೈತಿ, ಅಷ್ಟು ಒಳ್ಳೆ ಕ್ಲೆನ್ಸರ್ ಇದು. ನನಗೂ ಪರ್ಸನಲಿ ಇಷ್ಟ ಆಯಿತು. ಸೊ ಡರ್ಮಾವೇವ್ ಅವ್ರದ್ದು ಹೈಡ್ರಾ ಕ್ಲೆನ್ಸರ್ ಅಂತಂದು. ಸೊ ಡರ್ಮಾವೇವ್ ಹೈಡ್ರಾ ಕ್ಲೆನ್ಸರ್ ಚಲೋ ಐತಿ. ಕ್ವಾಲಿಟಿ ಸ್ಕಿನ್ ಕೇರ್ ಮಾಡೋರಿಗೆ ಚಲೋ ಐತಿ. ನನಗಂತೂ ಭಾಳ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಹೆಂಗೆ ಅದಿರಿ, ಆರಾಮಿದ್ರೆ ಅನ್ಕೊತೀನಿ. ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆರಾಮಿದ್ರು ಇಲ್ವೋ ಅಂತಂದು. ಸೊ ಇವಾಗ ನಾನು ಕಸ ಹೊಡಿಬೇಕು. ಅವ್ನಿಗೆ ಹಾರ್ಲಿಕ್ಸ್ ಮಾಡಿಕೊಟ್ಟಿನಿ. ಸೊ ಅವ್ನು ಕುಡಿತನ ಕಸ ಗುಡಿಸ್ಬೇಕು. ಕಸ ಗುಡಿಸಿ ಮತ್ತೇನೇನು ಕೆಲಸ ಐತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಸಮ್ಟೈಮ್ಸ್ ನಂಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ, ಏನಪ್ಪ ನಾನು ಕೆಲವೊಂದು ಸರ್ತಿ ನಾನು ಅಂದ್ಕೊಂಡಿದ್ದೆ ಇದೆಲ್ಲ ಆಗುತ್ತೋ ಇಲ್ವೋ, ಸಾಧ್ಯ ಆಗುತ್ತೋ ಇಲ್ಲ ನನ್ನ ಕೈಯಿಂದ ವಿಡಿಯೋಸ್ ಮಾಡೋದು ಆಕೈತೆ ಇಲ್ವೋ ಅಂತಂದು ಅನ್ನಿಸ್ತಿತ್ತು. ಬಟ್ ನಾನು ನಿಜವಾಗ್ಲೂ ನನಗೆ ಈ ಥರ ಬಾಟರ್ ಕೊಲಾಬ್ರೇಷನ್ ಬಂದಾಗ ತುಂಬಾ ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ ಶಾಂಪೂ ಸ್ಮೆಲ್ ಅಂತೂ ಮಸ್ತ್ ಐತೆ. ಶಾಂಪೂನೂ ಚಲೋ ಐತಿ, ನಾನು ಯೂಸ್ ಮಾಡೀನಿ. 2 ಟೈಮ್ಸ್ ಯೂಸ್ ಮಾಡೀನಿ. ಫುಲ್ ಶೈನಿಂಗ್ ಆಗ್ತೈತಿ, ಹೇರ್ಸ್ ಎಲ್ಲ ಸ್ಮೂತ್ ಆಗ್ತೈತಿ 4 ಡೇಸ್ವರೆಗೂ. ಸೊ ಡ್ರೈನೆಸ್ ಇರೋಂಗಿಲ್ಲ, ಫ್ರಿಜ್ನೆಸ್ ಇರೋಂಗಿಲ್ಲ. ಶಾಂಪೂನು ಚಲೋ ಐತಿ. ಸೊ ಇನ್ನೊಂದು ಏನಾದ್ರು ಗೊತ್ತಾಗ, ಈ ಥರ ರಿವ್ಯೂಸ್ ಎಲ್ಲ ಮಾಡ್ತೀನಿ. ನಂಗೆ ಚಲೋ ಅನಿಸಿದ್ರೆ ಮಾತ್ರ ನಾನು ಮಾಡ್ತೀನಿ, ಇಲ್ಲಾಂದ್ರೆ ನಾನು ವೀಡಿಯೋಸ್ ಮಾಡೋಕೆ ಹೋಗಲ್ಲ. ಯಾಕಂದರೆ ಸುಮ್ಮನೆ ಇದಾಗ್ತೈತಲ್ಲ, ಅದಕ್ಕೋಸ್ಕರ ವೀಡಿಯೋಸ್ ಎಲ್ಲ ನಾನು ಒಳ್ಳೇದು ರಿವ್ಯೂ ಇದ್ರೆ ಮಾತ್ರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಗೈಸ್ ನಂಗೆ ಸಪೋರ್ಟ್ ಮಾಡಿರಿ. ಮಾನಿಟೈಸೇಷನ್ ಆನ್ ಆದಾಗಿಂದ ನಾನು ವೀಡಿಯೋಸೇ ಮಾಡತ್ತಿಲ್ಲ, ನಂಗೆ ಅದೇ ಒಂದು ಬೇಜಾರಾಗತ್ತೈತಿ. ಮಾನಿಟೈಸೇಷನ್ ಆನ್ ಆಗೋಕ್ಕೆ ಮುಂಚೆ ಆಗಲಿ ಅಂತಂದು ಅವಾಗ ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ತಿದ್ದೆ ಡೈಲಿ. ಇವಾಗ ಮಾನಿಟೈಸೇಷನ್ ಆನ್ ಆಗೈತಿ, ಬಟ್ ವೀಡಿಯೋಸ್ ಮಾಡೋಕ್ಕಾಗತ್ತಿಲ್ಲ, ಯಾಕೇನೋ ಗೊತ್ತಿಲ್ಲ.
ಇದೊಂದು ಮಿಸ್ಟೇಕ್ ನಾನು ಸರಿಪಡಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೂ ಭಾಳ ಐತಿ ಗೈಸ್ ಎಲ್ಲ. ನನ್ನ ಲೈಫ್ನ ಹಂಗೆ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು, ರಿಸೆಟ್ ಮಾಡ್ಕೋಬೇಕು ಅಂತ ಭಾಳ ಆಸೆ ಐತಿ. ಅದೆಲ್ಲ ಬರ್ತಾ ಬರ್ತಾ ಮುಂದಿನ ದಿನಮಾನಗಳಲ್ಲಿ ಮಾಡ್ತಾ ಹೋಗ್ತೀನಿ. ಒಂದೇ ಸತಿ ಯಾವುದೂ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಆ್ಯಂಡ್ ನನ್ನ ಮಗನಿಗೆ ಸ್ಕೂಲ್ ಕೂಡ ಅಡ್ಮಿಷನ್ ಮಾಡಿಸಿದ್ವಿ. LKGಗೆ ಬೇರೆ ಸ್ಕೂಲು, ಒಂದು ಒಳ್ಳೆ ಸ್ಕೂಲ್ ಹಚ್ಬೇಕು ಅಂದ್ಕೊಂಡಿದ್ವಿ. ಒಳ್ಳೆ ಸ್ಕೂಲ್ನೂ ಅವ್ನಿಗೆ ಅಡ್ಮಿಷನ್ ಮಾಡಿಸಿದ್ವಿ. ಫೈನಾನ್ಷಿಯಲಿ ಸ್ವಲ್ಪ ನಾವು ವೀಕ್ ಆಗಿಬಿಟ್ಟಿವಿ ಗೈಸ್ ಇವಾಗ. ಅದಕ್ಕೋಸ್ಕರ ಆ್ಯಂಡ್ ಮತ್ತೇನು ಹೇಳಬೇಕು, ಆ್ಯಕ್ಚುಲಿ ನನ್ನ ತಂಗಿದು ಫಂಕ್ಷನ್ ಇದೆ ಗೈಸ್, ಅದ್ರದ್ದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಮನೆಯೊಳಗೆ ಸ್ವಲ್ಪ ಮಕ್ಕಳಿರೋದ್ರಿಂದ ನನಗೂ ಆಕಿತೆಲ್ಲೋ ಗೊತ್ತಿಲ್ಲ. ಬಟ್ ವಿಡಿಯೋಸ್ ಆಕಿದು ಮ್ಯಾರೇಜ್ ಫಿಕ್ಸ್ ಆಗೋದಿದೆ. ಸೊ ಇವಾಗ ಹಣ್ಣಿಡೋದು ಶಾಸ್ತ್ರ ಅಂತಾರಲ್ಲ ಅದೈತಿ. ಸಂಡೇ ಇದೆ, ನೋಡ್ತೀನಿ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾಗುತ್ತೋ ಗೊತ್ತಿಲ್ಲ, ಬಟ್ ನೋಡೋಣ ಅಂತ. ಸೊ ನಾಳೆ ಶನಿವಾರ ನಾನು ಮನೆಗೆ ಹೋಗಬೇಕು. ಶನಿವಾರ ಮನೆಗೆ ಹೋಗಿ ಸ್ವಲ್ಪ ಏನಾದರೂ ಕೆಲಸ ಇರ್ತಾವಲ್ಲ ಮನೆಯೊಳಗೆ, ಅದಕ್ಕೋಸ್ಕರ ಶನಿವಾರ ಮನೆಗೆ ಹೋಗಾತೀನಿ. ವಿಡಿಯೋಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಫಂಕ್ಷನ್ಸ್ ಇದೆಲ್ಲ ಕವರಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕುಡಿ ಹೋಗಿ ಜಲ್ದಿ ಟ್ಯೂಷನ್ಗೆ ಹೋಗ್ಬಿಟ್ಟು ಬರ್ತೀನಿ. ಓಕೆ ಗೈಸ್, ಬರ್ರಿ ಕಸ ಗುಡಿಸಿ ನಾನು ಸ್ವಲ್ಪ ತಲೆ ಎಲ್ಲ ಬಚ್ಕೊಂಡು ಅವ್ನಿಗೆ ಟ್ಯೂಷನಿಗೆ ಹೋಗಿ ಬಿಟ್ಟು ಬರಬೇಕು. ಸಿಗ್ತೀನಿ ಮತ್ತು. ಹಲೋ ಗೈಸ್, ಸಾರಿ ನಂಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಮ್ಮ ಮಮ್ಮಿ ಮನೆಗೆ ಹೋಗಿ ಫಂಕ್ಷನಿಂದೆಲ್ಲ ವಿಡಿಯೋ ಮಾಡಬೇಕು. ನನ್ನ ತಂಗಿದು ಅಂದರೆ ಫಂಕ್ಷನ್ದೆಲ್ಲ ವಿಡಿಯೋ ಮಾಡಬೇಕು, ಕವರ್ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಮಾಡೋಕ್ಕಾಗಲೇ ಇಲ್ಲ, ಯಾಕಂದರೆ ಮನೆಯೊಳಗೆ ಫಂಕ್ಷನ್ ಇರ್ತಲ್ಲ. ಸೊ ನನಗೆ ವಿಡಿಯೋ ಮಾಡ್ಕೊಂಡು ಕುಂತ್ಬಿಟ್ರೆ ಮನೇಲಿ ಒಬ್ಬರು ಮಾಡೋದಿದ್ರೆ ನಾವು ವಿಡಿಯೋ ಮಾಡ್ಬೋದು. ಸೊ ನಮ್ಮ ಮಮ್ಮಿ ಒಬ್ಬರೇ ಆಗ್ತಾರೆ ಅಂತ ನಾನು ಅವ್ರ ಜೊತೆಗೆ ಓಡಾಡೋದು ಅದು ಕೆಲಸ ಇತ್ತು. ಓ ತಾಯಿ, ನನ್ನ ಮಗ ಗೈಸ್ ಇವಾಗ ಸ್ಕೂಲಿಂದ ಬಂದ, ನಾವು ಶೂಸ್ ಎಲ್ಲ ರಿಮೂವ್ ಮಾಡತ್ತಾನ, ಸೊ ಅವ್ನು ಕರೆಯದಾನ. ಸೊ ಫಂಕ್ಷನ್ ಎಲ್ಲ ಚಲೋ ಆಯಿತು ಗೈಸ್, ಮಸ್ತ್ ಆಯಿತು. ಇವಾಗ ಅವರು ಬಂದು ನನ್ನ ತಂಗಿಗೆ ಒಂದು ಸಾರಿ ಚೈನ್ ಎಲ್ಲ ಕೊಟ್ಟು ಆ ಹುಡುಗಿನ ಊಟ ಎಲ್ಲ ಮುಗಿಸ್ಕೊಂಡು ಹೋದರು. ಊಟನೂ ಚೆನ್ನಾಗಾಯಿತು, ಫಂಕ್ಷನ್ ಎಲ್ಲ ಚಲೋ ಆಯಿತು. ಒಂದು ಏನೋ ಖುಷಿ ಆಯಿತು. ಈಗ ನಮ್ಮ ತಂಗಿನೂ ಮ್ಯಾರೇಜ್ ಆಗಿಬಿಟ್ರೆ ನಮ್ಮ ಮಮ್ಮಿ ಒಬ್ಬರೇ ಆಗ್ತಾರೆ, ಅದೊಂದು ಬೇಜಾರಾಯಿತು ಅಷ್ಟೇ. ಏನಾಗಲ್ಲ, ನಾವು ಇರ್ತೀವಲ್ಲ, ನಾನು ನೋಡ್ಕೊತೀನಿ ನಮ್ಮ ಮಮ್ಮಿನ. ನನಗಂತೂ ಖುಷಿ ಆಗ್ತೈತಿ. ಆ್ಯಂಡ್ ಮತ್ತು ಇವಾಗ ನಾನು ಏನು ಹೇಳಿದೆ, ವಿಡಿಯೋನು ಕೊಲಾಬ್ರೇಷನ್ ಬಂದಿತ್ತು. ಯಾವ ರೀತಿ ಕೊಲಾಬ್ರೇಷನ್ನ ಪಡ್ಕೊಳ್ಳೋದು ಅಂತಂದರೆ, ನಾವು ಸ್ಟಾರ್ಟಿಂಗಲ್ಲಿ ವಿಡಿಯೋಸ್ ಮಾಡ್ತೀವಲ್ಲ, ಸೊ ಡೈಲಿ ವಿಡಿಯೋಸ್ ಮಾಡ್ತಾನೆ ಇರಬೇಕು. ಇನ್ಸ್ಟಾಗ್ರಾಮಲ್ಲಿ ಆಗಿರಲಿ, ಯೂಟ್ಯೂಬಲ್ಲಾಗಿರಲಿ. ನಾವು ಯೂಟ್ಯೂಬಲ್ಲೂ ಕೊಲಾಬ್ರೇಷನ್ಸು ಪ್ರಮೋಷನ್ಸ್ ಬರುತ್ತೆ, ಬಟ್ ಯೂಟ್ಯೂಬಲ್ಲಿ ತೊಗೋಬೇಕು ಅಂದರೆ ಭಾಳ ಸ್ಟ್ರಗಲ್ ಬೇಕು. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸ್ಟ್ರಗಲ್ ಮಾಡಬೇಕು. ಹಂಗಂತೇಳಿ ಇನ್ಸ್ಟಾಗ್ರಾಮಲ್ಲಿ ಫ್ರೀಯಾಗಿ ಯಾರೂ ಕೊಡೋಂಗಿಲ್ಲ ನಮ್ಗೆ. ಯಾವುದೇ ಒಂದು ಪ್ರಾಡಕ್ಟು ಫ್ರೀಯಾಗಿ ಕಳಿಸಲ್ಲ, ಯಾವುದೇ ಒಂದು ನಮ್ಗೆ ಪ್ರಮೋಷನ್ ಕೊಡೋಲ್ಲ ಅಮೌಂಟ್ ಕೊಟ್ಟು. ಸೊ ಎಲ್ಲದೂ ಕಷ್ಟಪಡಬೇಕಾಗ್ತೈತಿ. ಸೊ ನಾನು ಕೂಡ ಸ್ಟಾರ್ಟಿಂಗಲ್ಲಿ ನನಗೆ ಇವಾಗ ಪ್ರಮೋಷನ್ಸು ಕೊಲಾಬ್ರೇಷನ್ಸ್ ಬರತ್ತವು. ಅವಾಗೆಲ್ಲ ನಾನು ಏನೂ ಕೊಲಾಬ್ರೇಷನ್ ಮಾಡಿಲ್ಲ, ಏನೂ ಪ್ರಮೋಷನ್ ಮಾಡ್ತಿರ್ಲಿಲ್ಲ. ಜಸ್ಟ್ ವಿಡಿಯೋಸ್ ಆಗ್ತಾಯಿದ್ದೆ, ಮಿನಿ ವ್ಲಾಗ್ಸ್ ಮಾಡ್ತಿದ್ದೆ. ಬಟ್ ಮಿನಿ ವ್ಲಾಗ್ಸು ನಾನು ಅಷ್ಟು ಜಾಸ್ತಿ ಮಾಡೋಂಗಿಲ್ಲ, ಯಾಕಂದರೆ ಟೈಮೇ ಸಿಗೋಂಗಿಲ್ಲ ನಂಗೆ. ಸೊ ದಟ್ ನಾನು ಬರೀ ವಿಡಿಯೋಸ್, ಹಿಂಗೆ ರೀಲ್ಸ್, ಪ್ರಾಡಕ್ಟ್ ರಿವ್ಯೂಸ್, ಮೀಶೋ ಅಫಿಲಿಯೇಟ್ ವರ್ಕ್ ಮಾಡ್ತೀನಿ. ಮೀಶೋ ಅಫಿಲಿಯೇಟ್ ವರ್ಕಲ್ಲೂ ಕೂಡ ನಾವು ಅರ್ನಿಂಗ್ಸ್ ಮಾಡ್ಕೋಬೋದು. ಸೊ ಅದರಿಂದನೂ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತೈತಿ. ಆ್ಯಂಡ್ ಮತ್ತೇನು ಪ್ರಾಡಕ್ಟ್ ರಿವ್ಯೂಸ್ ಎಲ್ಲ ಮಾಡ್ತೀನಿ. ಸ್ಟಾರ್ಟಿಂಗ್ ಏನು ಮಾಡಬೇಕು ಗೊತ್ತಾಗ, ನಿಮಗೆ ಪ್ರಾಡಕ್ಟ್ಸ್ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಕೊಲಾಬ್ರೇಷನ್ಸ್ ಮಾಡಬೇಕಂದ್ರೆ ನಿಮ್ಮ ಕಡೆ ಇರೋ ಕೆಲವೊಂದು ಪ್ರಾಡಕ್ಟ್ಸ್ನ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ದಟ್ ಅದರಿಂದ ನಿಮಗೆ ಕೊಲಾಬ್ರೇಷನ್ ಬರೋ ಚಾನ್ಸಸ್ ಇರುತ್ತೆ. ನಾನು ಇವಾಗ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡ್ತೀನಿ. ಸೊ ನಾನು ಯೂಸ್ ಮಾಡಿ ನಂಗೆ ಚಲೋ ಅನಿಸುತ್ತಲ್ಲ ಅದನ್ನ ರಿವ್ಯೂ ಮಾಡ್ತೀನಿ. ಚಲೋ ಇದ್ರೆ ಮಾತ್ರ ರಿವ್ಯೂ ಮಾಡ್ತೀನಿ, ಹಾಗಂತೇಳಿ ಎಲ್ಲನೂ ಮಾಡೋಂಗಿಲ್ಲ. ಸೊ ನನಗೆ ಚಲೋ ಅನಿಸಿದ್ರೆ ಮಾತ್ರ ನಾನು ರಿವ್ಯೂ ಮಾಡೋದು, ಇಲ್ಲಾಂದರೆ ಮಾಡೋಂಗಿಲ್ಲ. ಇವಾಗ ನೋಡಿ, ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಅದು ಕೂಡ ಒಂದು ಜಾಬ್ ಥರ ಆಗಿಬಿಟ್ಟೈತಿ. ಎಲ್ಲರೂ ಅದನ್ನೇ ಮಾಡತ್ತಾರೆ ಇವಾಗ. ಸೊ ಅದರಿಂದನೂ ನಮ್ಮ ಲೈಫ್ ಚೇಂಜ್ ಆಗಿರೋ ಎಷ್ಟು ಜನ ಇದ್ದಾರೆ, ನಾವು ಎಲ್ಲ ನೋಡ್ತಿರ್ತೀನಲ್ಲ ವ್ಲಾಗ್ಸ್ ಎಲ್ಲ. ಸೊ ಇದರಿಂದನೂ ಲೈಫ್ ಚೇಂಜ್ ಆಗಿರೋ ಇರ್ತಾರೆ. ಸೊ ಅವ್ರೇನಂತಾರೆ ಇವ್ರೇನಂತಾರೆ ಅನ್ಕೊಂಡು ನಾವು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಅನ್ನೋರು ನಮಗೆ ಕೊಡೋಂಗಿಲ್ಲ. ಆ್ಯಂಡ್ ನಾನು ಕೂಡ ಫಸ್ಟ್ ನಾನು ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡುವಾಗ ಅವ್ರು ಏನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಅಂತ ಹಂಗೆ ಅಂದ್ಕೊಂಡು ನಾನು ಇಷ್ಟು ಡಿಲೇ ಮಾಡಿದೆ. ಬಟ್ ಕೊನೆಗೆ ನಾನು ಯಾರ ಬಗ್ಗೆನೂ ಟೆನ್ಷನ್ ತೊಗೊಳ್ಳೋದು, ಯಾರ ಬಗ್ಗೆನೂ ಯಾರೇನಾದರೂ ಅನ್ಕೊಳ್ಳೋರು ಅದನ್ನೇ ಅವ್ರು ಅನ್ಕೊತಿರ್ತಾರೆ. ನನ್ನ ಮುಂದೆ ಬಂದವ್ರು ಅಂದಾಗ ಅವ್ರಿಗೆ ನಾನು ಆನ್ಸರ್ ಮಾಡಬೇಕು ಅಂತ ಅಷ್ಟೇ ನಾನು ಅನ್ಸ್ಕೊಂಡು. ಬಟ್ ನನ್ನ ಮುಂದೆ ಯಾರೂ ಏನು ಬಂದು ಅನ್ನೋಂಗಿಲ್ಲ, ಅದೊಂದಷ್ಟೇ. ಬಟ್ ಇವಾಗ ನನ್ನ ವೀಡಿಯೋಸ್ ನೋಡಿ, ನನ್ನ ಅವ್ರು ನೋಡಿ ಅವರೇ ಅಂದ್ಕೊಂಡಿರ್ತಾರವ್ವ ನೋಡಿ ಮಾಡ್ತಾಯಿದ್ದಾರೆ, ಇವ್ರಿಗೆ ಫ್ರೀಯಾಗಿ ಬರುತ್ತಾ ಹಂಗೆ ಹಿಂಗೆ ಅಂತ ಅದನ್ನು ಅಂದ್ಕೊಂಡಿರ್ತಾರೆ. ಸೊ ಅದೊಂದು ಖುಷಿ ಆಗ್ತೈತಿ. ಸೊ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಅರ್ನ್ ಮಾಡಬೇಕು, ನಾನು ಸಣ್ಣ ಪುಟ್ಟ ಅಮೌಂಟ್ ಅರ್ನ್ ಮಾಡಬೇಕು ಅನ್ನೋ
ನೀವು ಕಾಂಟೆಂಟ್ನ ಮಾಡ್ಬೋದು. ಬಟ್ ಯೂಟ್ಯೂಬಲ್ಲಿ ಕೂಡ ಮಾಡ್ಬೋದು. ಯೂಟ್ಯೂಬಲ್ಲಿ ನಾನು ಒಟ್ಟು ಇನ್ಯಾಕ್ಟಿವ್ ಆಗಿಬಿಟ್ಟಿದ್ದೀನಿ. ಇವಾಗ ನಾನು ಯೂಟ್ಯೂಬಲ್ಲಿ ವಿಡಿಯೋಸೇ ಹಾಕತ್ತಿಲ್ಲ. ಇನ್ಮೇಲಿಂದ ವಿಡಿಯೋಸ್ ಹಾಕ್ತೀನಿ ಗೈಸ್ ನಾನು. ಯಾಕಂದರೆ ಏನಾದರೂ ಒಂದು ಆಗುತ್ತೆ. ಯೂಟ್ಯೂಬಲ್ಲಿ ನಾನು ಮಾನಿಟೈಸೇಷನ್ ಆನ್ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಇನ್ಮೇಲೆ ನಾನು ಕೂಡ ವಿಡಿಯೋಸ್ ಹಾಕ್ತೀನಿ ಡೈಲಿ. ಮೀಶೋ ಅಫಿಲಿಯೇಟ್ ವರ್ಕ್ ಬಗ್ಗೆ ಯಾವ ರೀತಿ ಮಾಡಬೇಕು, ಮೀಶೋ ಅಫಿಲಿಯೇಟ್ ವರ್ಕ್ ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡಿ ನೀವು ಕೂಡ ಮಾಡ್ಬೋದು, ಮನೇಲೇ ಮಾಡ್ಬೋದು. ಓಕೆ ಗೈಸ್, ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಟೇಕ್ ಕೇರ್, ಬೈ, ಲವ್ ಯು ಆಲ್.